ಮತ್ತೆ ಇವ್ರದ್ದೇನಾದ ಸರ್ ರೇಟ್ ರಿವಿಷನ್ ಆಗಿಲ್ಲ. ಈಗ ಬೆಲೆ ಏರಿಕೆ ಭಾಳ ಆಗ್ಯದ. ಪರ್ ಮೀಟರ್ ಏನ್ ರೇಟ್ಗಳಿದ್ದು ಇವು 3 ವರ್ಷದಿಂದ ರಿವಿಷನ್ ಆಗಿಲ್ಲ ಸರ್. ಹಿಂಗಾಗಿ ಇವರಿಗೆ ದಿನ ನೇಯ್ದ್ರು ಇವ್ರಿಗೆ 70-80 ರೂಪಾಯಿ ಕೂಲಿ ಬೀಳ್ತದೆ ಸರ್, ಗಂಡ ಹೆಂಡತಿ ಕೂಡ ನೇಯ್ದ್ರು. ಹಿಂಗಾಗಿ ಮನಿ ನಡೆಸಲು ಕಷ್ಟ ಆಗತ್ತೆ ಸರ್. ಈಗ ಈ ಕಡೆ ನಂಬಲ್ಲಿ ಹೆಚ್ಚಿಗೆ ನೇಯೋದು ಇದು 2/60, 2/40. ಸರ್ ವಿದ್ಯಾವಿಕಾಸ ಯೋಜನೆ ಸರ್, ವಿದ್ಯಾವಿಕಾಸ ಯೋಜನೆ ಬಟ್ಟೆಗೆ ಏನ್ ಬೇಕಾಗ್ತದೆ ನೂಲು ಅದನ್ನ ನಾವು ತರಿಸ್ಕೊಡ್ತಾ ಇದ್ದೀವಿ ಸರ್. ವಿದ್ಯಾವಿಕಾಸ ಬಟ್ಟೆ ಮಾತ್ರ ತಯಾರು ಮಾಡ್ತಾ ಇದ್ದಾರೆ ಸರ್. ಇದ್ರದ್ದು ರೇಟ್ ಜನ ಪ್ರೋತ್ಸಾಹನ ಅಂತ ಕೊಡ್ತಿದ್ರು, ಅದು ಹಾಲಿಗೆ ಹೆಚ್ಚಿಗೆ ಮಾಡ್ಯಾರ KMF. ಹಂಗೆ ಇದಕ್ಕೆ 4 ರೂಪಾಯಿ ಮಾಡ್ಬೇಕು ಸರ್. ಇದು ಸ್ಟೇಟ್ ಲೆವೆಲ್ ಪಾಲಿಸಿ. ಮತ್ತ ಯಶಸ್ವಿನಿ ಇವ್ರಿಗೆ ಈಗ ಇನ್ಸೂರೆನ್ಸ್ ಕವರ್ ಯಾವುದು ಇಲ್ಲ ಸರ್. ಯಶಸ್ವಿನಿ ಹೆಲ್ತ್ ಇನ್ಸೂರೆನ್ಸ್ ಮೊದ್ಲ ICICI ಜೊತೆ ಒಪ್ಪಂದ ಮಾಡ್ಕೊಂಡು ಒಂದು ಇನ್ಸೂರೆನ್ಸ್ ಕವರೇಜ್ ಇತ್ತು ಸರ್. 2 ವರ್ಷದಿಂದ ಅದು ಬಂದ್ ಆಗ್ಯದ. ಈಗ ಇವ್ರಿಗೆ ಏನಾರ ಜಡ ಆಪತ್ತು ಬತ್ತು ಅಂತಂದ್ರೆ ಇವ್ರು ರೊಕ್ಕ ಕೊಟ್ಟೆ ಮಾಡ್ತೀವ್ರಿ. ಅದು ಅಗ್ರಿಮೆಂಟ್ ಆಗ್ಬೇಕಾಗ್ತದೆ, ಅದಕ್ಕೆ ಆಗತ್ತೆ. 2 ವರ್ಷದಿಂದ ಅದು ಆಗಿಲ್ಲ. ಮತ್ ಈಗ ಏನಾಗ್ಯದ ಸರ್, ಈಗ ಹೊಸದಾಗಿ ಈಗ ವಿದ್ಯುತ್ ಮಗ್ಗ ಏನು ಪವರ್ ಲೂಮ್ ಮಾಡಾಕತ್ತಾರ, ಅವ್ರಿಗೆ ಸಬ್ಸಿಡಿ ಸ್ಕೀಮ್ ಏನದ. ಇಲ್ಲಿ ಏನಾಗ್ಯದ ನಮ್ ಗುಲ್ಬರ್ಗನಾಗ ಏನದ, ಅವ್ರಿಗೆ ಪವರ್ ಲೂಮಿಗೆ ಬೇಕಾದಂತ ಬೀಮ್ಗಳು ಸಪ್ಲೈ ಮಾಡೋಂಥದ್ದು ಏನ್ ಸರ್ ಇಲ್ಲಿ ಇಲ್ಲ ಸರ್. ವ್ಯವಸ್ಥೆ ಇಲ್ಲ. ಇವರು ಇಂಡಿವಿಜುವಲಿ ಹೋಗಿ ಈಚಲ್ಕರಂಜಿಗೆ ಹೋಗಿ ಶೋಲಾಪುರ್ಗೆ ಹೋಗಿ ಬೀಮ್ಗಳು ತರ್ತಾರೆ ಸರ್. ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಬಡ್ಡಿ ಅಲ್ಲಿ ಮಾರೋದ್ರಿಂದ ಪಡ್ತಾಳ ಹಾಕಲಿದೆ ಸರ್. ಅದು ಬಡ್ಡಿ ಹೆಚ್ಚಿಗೆ ಬೆಳೆಯಕತ್ತದ. ಈಗ ಒಂದು ಮಾದನಿಪುರ್ಗ ಮತ್ ಹಿರೋಳಿದಾಗ ಒಂದು 8-10 ಮಂದಿ ತೊಗೊಂಡಾರ ಸರ್. ಅವ್ರದ್ದೇನದ ಬಡ್ಡಿನೇ ಹೆಚ್ಚಿಗೆ ಆಗ್ಯದ, ಗಳಿಕೆ ಏನೂ ಆಗಿಲ್ಲ. ಅದಕ್ಕೆ ಈ ಪವರ್ ಲೂಮ್ದಾಗ HKDBದಾಗ ಇದ್ರಾಗ ಏನು ನಂಜುಂಡಪ್ಪ ಇದ್ರಾಗ ದುಡ್ಡು ಇರ್ತದ ಸರ್. ಈ ದುಡ್ಡು ಏನದ ಇಲ್ಲಿ ತೊಳಕ್ ಬರ್ತದ ಸರ್. ನೀವು ಇದು ಕ್ಯಾಬಿನೆಟ್ಗೆ ಇದು CM ಜೊತೆ ಮಾತಾಡಿ ಮಾಡಿದ್ರ ಈ ಭಾಗಕ್ಕೆ ಏನದ ಒಂದ್ ಸೈಜಿಂಗ್ ಪ್ಲಾಂಟ್. ಈಗ ನಮ್ ಭಾಗಕ್ಕೆ ಏನದ ಸರ್ ಇನ್ನೊಂದು ಸಾಹೇಬ್ರಿಗೆ ಗೊತ್ತದ. ಈ ಹಿರೋಳಿ ಮತ್ ಮಾದನಿಪುರ್ಗ ಸುಂಟ್ನೂರ ಈ ಕಡೆ ಇರಂತ ಸ್ಕಿಲ್ಡ್ ನೇಕರ್ ಎಲ್ಲಿ ಇಲ್ಲ ಸರ್. ನಮ್ ಕರ್ನಾಟಕನಾಗ ಬೆಸ್ಟ್ ಮಂದಿ ಇವರೆಲ್ಲ ಹೋಗಿ ಈಚಲ್ಕರಂಜಿ ಸೋಲಾಪುರ ಭೀವಂಡಿ ಡೆವಲಪ್ ಮಾಡ್ಯಾರ ಸರ್. ಇಲ್ಲಿ ಉದ್ಯೋಗ ಸಿಗ್ಲಾರ್ದಕ್ ಇವರೆಲ್ಲ ಮೈಗ್ರೇಟ್ ಆಗ್ಯಾರ. ಇಲ್ಲಿ ಅಂತದ್ ಮಾಡಿದ್ರ ಒಂದೇನೋ ಟೆಕ್ಸ್ಟೈಲ್ ಪಾರ್ಕ್ ಅದು ಇದು ಮಾಡೋಂಥದ್ದು ಬಹಳ ಎಸೆನ್ಷಿಯಲ್ ಅದ ಸರ್. ಒಂದೇನೋ ಒಂದ್ ದೊಡ್ಡದ್ ಮಾಡಿದ್ರೆ ನಿಮ್ದೊಂದ್ ಭಾರಿ ಹೆಸರು ಇರ್ತದ ಈ ಭಾಗಕ್ಕೆ. ಯಾಕಂದ್ರೆ ಪೂರಾ ಈಗ ಹಿರೋಳಿ ಏನೋ ಸರ್ 90% ಮಂದಿನೇ ಅದ ಆ ಇಡೀ ಊರಿಗೂರ್. ಮಾದನಿಪುರಗನು ಹಂಗೆ ಅದ ಸರ್. ಇವೆಲ್ಲ ಪೂರಾ ಊರಿಗೂರೇ ನೇಕಾರರ. ಮತ್ ಇವ್ರೆಲ್ಲ ನುರ್ತಂತ ನೇಕಾರರು ಸರ್. ಹಿಂದಕ್ಕೆ ಇಲ್ಲಿದ್ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು ಬಟ್ಟಿ, ಈಗ ಅಲ್ಲಿ ಇಲ್ಲಿ ಹೊಂಟ ಸರ್. ಅದಕ್ಕೆ ಇದು ಒಂದದ. ಮತ್ತೆ ಈ ನೇಕಾರ್ ಕಾಲನಿಗಳಾಗಿಲ್ಲ ಸರ್. 30 ವರ್ಷದಿಂದ ಒಂದಾಗಿತ್ತು ಆಳಂದಾಗ. ಅದ್ರ ನಂತರ ಹಿರೋಳಿ ಮಾದನಿಪುರ್ಗ ಎಲ್ಲ ನೇಕಾರ್ ಕಾಲನಿ ಆಗಿಲ್ಲ. ನೇಕಾರ್ ಕಾಲನಿ ಒಂದು. ಮತ್ತೆ ಟ್ರೈನಿಂಗ್ ಸೆಂಟರ್ ಸರ್, ಇವ್ರಿಗೆ ಕೊಡಂತ ಟ್ರೈನಿಂಗ್ ಸೆಂಟರ್. ಈಗ ನೇಕಾರ್ಗಳು ಎಲ್ಲಿ ಹೆಚ್ಚಿಗೆ ವಾಸ ಮಾಡ್ತಾರ ಅಲ್ಲೇ ಆಗ್ಬೇಕು ಟ್ರೈನಿಂಗ್ ಸೆಂಟರ್. ಇವ್ರಿಗೆ ದೂರ ಹೋಗಿ ಟ್ರೈನಿಂಗ್ ಮಾಡೋದಾಗಲ್ಲ. ಹಿರೋಳಿ ಮಾದನಿಪುರ್ಗ ಅಲ್ಲೆಲ್ಲರ ಒಂದ್ ಕಡೆ ಟ್ರೈನಿಂಗ್ ಸೆಂಟರ್ ಅದ. ಅವ್ರಿಗೆ ಬಿಟ್ಟಿಲ್ಲ, ಎಲ್ಲ ಅವ್ರಿಗೂ ಹಿಡ್ಕೊಂಡಿವ್. ಎಲ್ಲ ಒಂದೇ ಜೀವ ಮಾಡ್ಕೊಂಡು ಬಂದಾರ ಸರ್. ಆಳಂದ್ ತಾಲೂಕಿನಲ್ಲಿ 5 ಕಡೆ ಅದಾರ ಸರ್ ನೇಕಾರ. ಮಾದನಿಪುರ್ಗ, ಹಿರೋಳಿ, ಸುಂಟ್ನೂರು, ಆಮೇಲೆ ಚಿಂಚನ್ಸೂರು, ಆಳಂದ್, ನಿಂಬರ್ಗ, ಎಳಸಂಗಿ. ಮತ್ ಇನ್ನೊಂದ್ ಈಗ ಮೊನ್ನೆ ನೀವೇನ್ ಸಾಲ ಮನ್ನಾ ಮಾಡಿರಿ, ಈ ಕೈಮಗ್ಗ ನೇಕಾರ್ಗ ಅದು ಅನ್ವಯ ಆಗಿಲ್ಲ. ಕೋಆಪರೇಟಿವ್ ಅವ್ರಿಗೆ ದೊಡ್ಡ ಸೌಕರ್ಯ ಆಗ್ಯದ, ಬಡವ್ರಿಗೆ ಆಗಿಲ್ಲ ಸರ್. ಕೈಮಗ್ಗದವರಿಗೂ ಸಾಲ ಮನ್ನಾ ಆಗಿಲ್ಲ. ಗೌಡ್ರು ಹಿರೇಮಠ ಅಂದ್ರ ಇದ್ರಾಗ ನಿಂದ್ರ ಬಂದ್ ನಿಂತು ಇಲ್ಲಿ ಸೆಂಟರ್ದ ಇಟ್ಟತನ ಈ ಕಡೆಗೆ ಮಾಡ್ಬೇಕೈತಲ್ಲ ಸರ್. ಈ ಹ್ಯಾಂಡಮ್ಕ ಇಲ್ಲ ಅವ್ರ ಕೇಳ್ತಾ ಬಂದು ಒಂದ್ ಪರ್ಮಿಷನ್ ತಾವು ಕೊಟ್ರ ಈಗ ನೀವು ಕೇಳ್ತಾ ಇದ್ರಿ ಸಾಹೇಬ್ರು ಇದ್ದಾರೆ ಯಾವ್ದಂತ ಬೇಕು ನಿಮ್ಗೆ ಅನ್ನೋದನ್ನ. ಕೈಮಗ್ಗದ ಇಂಪ್ರೂವ್ಮೆಂಟ್ ಆಗ್ಲಿ ಇನ್ ದಿ ಲಾಂಗ್ ರನ್ ಕೈಮಗ್ಗನಾಗ ಫ್ಯೂಚರ್ ಇಲ್ರಿ ಇವ್ರಿಗೆ. ಕ್ಯಾರಿ ದೇರ್ ಲಿವ್ಲಿಹುಡ್ ಈ ಕೈಮಗ್ಗನ. ಅವ್ರ ಪವರ್ ಲೂಮಿಗೆ ಶಿಫ್ಟ್ ಆದ್ರ ಬದುಕಬಹುದು. ಈಗ ಏನಾಗ್ತದ ಹೊಸ ಜನರೇಷನ್ ಯಾರು ಕೈಮಗ್ಗಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಅರ್ನಿಂಗ್ ಇಲ್ರಿ, ಏನಿಲ್ಲ. ಗಂಡ ಹೆಂಡತಿ ಹಗಲ ರಾತ್ರಿ ದುಡಿದ್ರೆ 80-90 ರೂಪಾಯಿ ಬೀಳ್ತದ. ಅದಕ್ಕೆ ಇನ್ ಫ್ಯೂಚರ್ ಈಗ ಸಾಹೇಬ್ರ ನಾವ್ ಇವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿವಿ ಏನಾದ್ರು ಆಗ್ತದ ಅಂತ ಹೇಳಿ. ಕ್ಯಾಬಿನೆಟ್ ಇದಕ್ಕ ಒಂದು ಫೆಸಿಲಿಟಿ ಆಗಲಿ. ಈಗ KHDC ಏನೇನವ ನಿಮ್ ಲಿಮಿಟೇಷನ್ KHDC MDಗೆ ನಾವು ರಾ ಮಟೀರಿಯಲ್ ಸಪ್ಲೈ ಮಾಡಕ್ಕೆ ಸಾಹೇಬ್ರು ಹೇಳ್ತಾರೆ ಅದೆಲ್ಲ ಮಾಡ್ತೀವಿ. ಏನ್ ಹೇಳಿದ್ರಲ್ಲ ಅಲ್ಲಿ ಸಿಂಗೆ ಗಿಂಗೆ ನಿಮ್ಮದು ಕಾರ್ಪೊರೇಷನ್ ಮಾಡ್ರಿ.
ಇನ್ನೊಬ್ರ ಹತ್ರ ನಾವು ಹೋಗಿ ಸೇರಿ ನಾಳೆ ಏನಾದ್ರು ತೊಂದರೆಗಳು ಕಾರ್ಪೊರೇಷನ್ ನಿಮ್ಮ ಕಾರ್ಪೊರೇಷನ್ ಇಂಡಿಪೆಂಡೆಂಟ್ ಇದೆ ಟ್ರೈನಿಂಗ್ ಸೆಂಟರ್. ಇನ್ನೊಬ್ಬರ ಜೊತೆ ನೀವು ಮಾಡಿದ್ರಂದ್ರ ಇವೇನಾಗ್ತಾವ ಫ್ರಾಂಕ್ಲಿ ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ಜನರ ಬಲ್ಲಿ ಸಾಹೇಬ್ರನ್ನು ಗೊತ್ತದ ಸೋಷಿಯಲ್ ಕಮಿಟ್ಮೆಂಟ್ ಇರೋ ಜನ ಕಡಿಮೆ. ನಾಳೆ ತಮ್ಮದೇನಾದ್ರೆ ಫೈದಾ ಮಾಡ್ಕೊಂಡು ನಮ್ಮ ಮಂದಿಗೆ ಬೀದಿ ಪಾಲ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಇರ್ಲಿ. ನೀವೇನ್ ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಬ, ಅಲ್ಲಿ ಮೀಟಿಂಗ್ ಮಾಡಿ ತೀರ್ಮಾನ